ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಸ್ಟ್ರೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಬರುವಂತಹ ಅಪ್ಲೈಡ್ ಕ್ವಶನ್ಸ್ ಯಾವ ಬರ್ತಾವೋ ಅವನ್ನ ಸಾಲ್ವ್ ಮಾಡತ್ತೀವಿ. ಸೊ ಇವಾಗ ಆಲ್ರೆಡಿ ನಾವು ಪಾರ್ಟ್ 1 ಇಂದ ಹಿಡ್ಕೊಂಡು ಪಾರ್ಟ್ 10 ವರೆಗೂ ನಾವು ಆಲ್ರೆಡಿ ಸಾಲ್ವ್ ಮಾಡೇವಿ. ಇವಾಗ ಪಾರ್ಟ್ 11 ಗೆ ಬಂದೇವಿ. ಸೊ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಒಳಗೆ ಕ್ವಶನ್ ಯಾವ ರೀತಿ ಕೇಳ್ತಾನೆ, ಕನ್ನಡ ಮೀಡಿಯಂ ಒಳಗೆ ಇದ ಕ್ವಶನ್ ಕೇಳಿದ್ರೆ ಈ ರೀತಿ ಇರ್ತೈತಿ. ಸೊ ಇದನ್ನ CBSE ಒಳಗೆ ಕೇಳಿರುವಂತ ಕ್ವಶನ್ ಒಂದು ಸ್ಟೇಟಿಗೂ ಕೇಳ್ಬೋದು, ರೈಟ್. ಸೊ ಹಾಗಾದ್ರೆ ಇದು ಕ್ವಶನ್ ಮೀನಿಂಗ್ ಅನ್ನ ಫಸ್ಟ್ ನೋಡೋಣ. ಏನೈತಿ ಕ್ವಶನ್? If the sum of n terms of an AP is 2n square plus 5n, sum of ಅಂದ್ರೆ Sn. Sum means denoted by Sn. ಒಂದು ಸಮಾಂತರ ಶ್ರೇಣಿ n ಪದಗಳ ಮೊತ್ತ ಅಂದ್ರೆ 2n square plus 5n. ಮೊತ್ತ ಅಂತಂದ್ರೆ ಏನ್ ಬರ್ಕೋಬೇಕು ನಾವು? Sn ಅಂತ ಬರ್ಕೋಬೇಕು. ಅದಕ್ಕೆ Sn equal to 2n square plus 5n ನಾವು ಏನ್ ಕೊಟ್ಟಾನ ಅದನ್ನ ಬರ್ಕೊಂಡೇವಿ. Sn ಅಂದ್ರೆ 2n square plus 5n ಅಂತ ಬರ್ಕೊಂಡೇವಿ. Then find the fourth term. ಅಂದ್ರೆ fourth term ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕಂತ. ಫೋರ್ತ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದು. ಸೊ ಫೋರ್ತ್ ಟರ್ಮ್ ಅಂತಂದ್ರೆ A4 ಅನ್ನ ಬರ್ಕೋಬೇಕು. A4 ಬೇಕು ಅಂತಂದ್ರೆ ನಮ್ಗೆ ಏನ್ ಬರ್ಬೇಕು? nth ಟರ್ಮ್ ಗೊತ್ತಿರ್ಬೇಕು. A4 ಗೊತ್ತಾಗಬೇಕು ಅಂತಂದ್ರೆ nth ಟರ್ಮ್ ಅನ್ನ ನಮ್ಗೆ ಗೊತ್ತಾಗಬೇಕು, ರೈಟ್. ಸೊ ಇಲ್ಲಿ 4ನೇ ಪದ ಕಂಡುಹಿಡಿಯಕ್ಕೆ ಕೊಟ್ಟ ನಾವು. ಆಮೇಲೆ ನೋಡ್ರಿ, ನಿಮ್ಗ ಟೆಕ್ಸ್ಟ್ ಬುಕ್ ಒಳಗ ಒಂದ್ ಕಡೆ ಈ ಫಾರ್ಮುಲಾ ಬರ್ತೈತಿ, ನೀವು ಅಬ್ಸರ್ವ್ ಮಾಡಿರಂಗಿಲ್ಲ. nth term of AP is equal to Sn minus 1. ಆಮೇಲೆ ಇದಕ್ಕೆ ಪ್ರೂಫ್ ಕೊಟ್ಟಿದ್ದೈತೆ. ನಾ ಪ್ರೂಫ್ ಯಾವ ವಿಡಿಯೋ ಒಳಗ ಅಂತಂದ್ರ MCQ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರ ಇದಕ್ಕೆ ಪ್ರೂಫ್ ಕೊಟ್ಟೇನಿ ನಾ. ಇದು Sn minus 1 ಹಿಂಗ್ ಯಾಕೆ ಆಕೈತಿ nth ಟರ್ಮ್ ಅಂದ್ರ ಇಲ್ಲಿ ಏನಂತಂದ್ರೆ ಇದು an ಕ್ಯಾನ್ ಬಿ ರಿಟರ್ನ್ ಆಸ್ Sn minus 1. ಇದು ಫಾರ್ಮುಲಾ ಐತಿ. ಇದಕ್ಕೆ ವಿತ್ ಪ್ರೂಫ್ ಆಲ್ರೆಡಿ ನಾ ಕೊಟ್ಟಿದ್ದು ಐತಿ MCQ ಕ್ವಶನ್ ಒಳಗೆ, ಇರ್ಲಿ. ಸೊ nth ಟರ್ಮ್ ಬೇಕಾಗೈತಿ. Sn ಅಂದ್ರೆ 2n square plus 5n ಕೊಟ್ಟಾನ ಹಂಗಾರ. ಸೊ ಇಲ್ಲಿ an ಹಂಗ ಬರ್ಕೋತೀನಿ. Sn ಅಂತಂದ್ರೆ ಏನೈತಿ? 2n square plus 5n ಐತಲ್ಲ. ಸೊ Sn ಇನ್ ದ ಪ್ಲೇಸ್ ಆಫ್ Sn ನಾವ್ ಏನ್ ಕೊಟ್ಟಾನ ಅದನ್ನ ಬರ್ಕೋತಿದ್ವಿ. ನಾ ಬರೆಯತ್ತಿದ್ದಲ್ಲ, ಅವ ಬರೆಯತ್ತಿದ್ವಿ. ಇದು ನಾ ಬರ್ದಿದ್ದು, ಇದು ಫಾರ್ಮುಲಾ ನಾ ಬರ್ದಿದ್ದು. ಬಟ್ ನೆಕ್ಸ್ಟ್ ಏನೈತಲ್ಲ ಇದು ನೆನ್ಪಿಟ್ಕೋಬೇಕು ನೀವು. ಈ ಜಗದಾಗ 2n square plus 5n ಇದು ಅವ ಕೊಟ್ಟಿದ್ದು ಕ್ವಶನ್ದಾಗ, ಇದು ನಾ ಬರ್ದಿದ್ದಲ್ಲ, ಅವ ಕೊಟ್ಟಿದ್ದು ಕ್ವಶನ್ದಾಗ. ನೆಕ್ಸ್ಟ್ ಮೈನಸ್ Sn minus 1. ಸೇಮ್ ಇದ Sn ಒಳಗ ಎಲ್ಲಿ n ಜಗದಾಗ Sn minus 1 ಐತಿ. ಹಂಗ ನಾವು n ಜಗದಾಗ Sn minus 1 ಹಾಕೊಂಡ್ಬಿಡೋಣ. ಸೊ ಅಂದ್ರೆ ಈ ಜಗದಾಗ ಏನ್ ಮಾಡೋನು? 2 ಹಂಗ ಬರ್ಕೊಳ್ಳೋನು. n ಪ್ಲೇಸ್ ಒಳಗ n minus 1 ಕೊಟ್ಟಾನಲ್ಲ, ಅವ ಕೊಟ್ಟಿದ್ದ ಬರ್ಕೊ. n minus 1 ಕೊಟ್ಟಾನ ಅಂದ್ರೆ n minus 1 ಹೋಲ್ ಸ್ಕ್ವೇರ್ ನೋಡ್ಕೊಂಡು ಆಮೇಲೆ ಪ್ಲಸ್ 5 ಬರ್ಕೊಳ್ಳೋನು. n ಜಗದಾಗ ಏನ್ ಕೊಟ್ಟನವ? n minus 1 ಕೊಟ್ಟನ, ಹೌದಲ್ಲ? ಸೊ ಹಂಗಾರೆ n ಜಗದಾಗ n minus 1 ಅನ್ನ ಬರ್ಕೊಂಡ್ಬಿಡೋನು. ನೋಡ್ಕೊ, ಇಲ್ಲಿ Sn equal to 2n square plus 5n ಇತ್ತು. ಸೊ ಇಲ್ಲಿ ನಮ್ದು ಏನಂತ ಫಾರ್ಮುಲಾ nth ಟರ್ಮ್ ಆಫ್ AP Sn minus 1 ಇತ್ತು. ಸೊ Sn ಜಗದಾಗ ಡೈರೆಕ್ಟ್ಲಿ ನಾವೇನ್ ಕೊಟ್ಟಾನ ಅದನ್ನ ಬರ್ಕೊಂಡ್ಬಿಟ್ಟೇವಿ. ಇಲ್ಲಿ 2n square plus 5n ನಾವೇನ್ ಕೊಟ್ಟಿದ್ದ ಬರ್ಕೊಂಡ್ಬಿಟ್ಟೇವಿ. ಈ ಮೈನಸ್ ಆಸ್ ಇಟ್ ಇಸ್ ಬರ್ಕೊಂಡು n minus 1 ಅಂತಂದ್ರ ಇದ ಪ್ಲೇಸ್ ಒಳಗ ಎಲ್ಲಿ n ಐತಿ ಅಲ್ಲಿ n minus 1 ಸ್ಕ್ವೇರ್ ಬರ್ದೇವಿ, ಪ್ಲಸ್ ಹಂಗ ಬರ್ದೇವಿ, 5 ಹಂಗ ಬರ್ದೇವಿ, n ಜಗದಾಗ n minus 1 ಹಂಗ ಬರ್ದೇವಿ. ಆದ್ರ ಬಟ್ ಈ ಮೈನಸ್ ಈ ಟೋಟಲ್ ಕ್ವಾಂಟಿಟಿ ಅಪ್ಲೈ ಆಗ್ಬೇಕು. ಬಟ್ ಈ ಟೋಟಲ್ ಕ್ವಾಂಟಿಟಿಗೆ ಅಪ್ಲೈ ಆಗಿಲ್ಲ. ಸೊ ಹಂಗಾರ ಈ ಟೋಟಲ್ ಕ್ವಾಂಟಿಟಿಗೆ ಅಪ್ಲೈ ಆಗ್ಬೇಕು ಅಂತಂದ್ರ ಇಲ್ಲೊಂದು ಬಕೀಟ್ ಹಾಕ್ಬೇಕಾಕೈತಿ. ನಿಮ್ಗೆ ಆಫ್ಲೈನ್ ಕ್ಲಾಸ್ ಒಳಗಂತೂ ಹೇಳಿರ್ತೀನಿ ನಾ, ನಮ್ಮ ಸ್ಟೂಡೆಂಟ್ಸಿಗೆಲ್ಲ ಆಫ್ಲೈನ್ ಕ್ಲಾಸ್ ಒಳಗೆ ಹೇಳಿರ್ತೀನಿ, ಬಕೀಟ್ ಇಂಪಾರ್ಟೆಂಟ್. ಬಕೀಟ್ ಮರಿಬಾರ್ದ. ಯಾವಾಗ ಮೈನಸ್ ಬಂದಾಗ, ಮೈನಸ್ ಅಂದ್ರೆ ಡೇಂಜರ್ ಯಾರಂತೇಳಿ ನಾ ಮೈನಸ್ ಅಂದ್ರ. ಸೊ an is equal to 2n square plus 5n. ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ಬಿಡೋಣಪ್ಪ ಒಂದ್ ಸ್ವಲ್ಪ. ಇಲ್ಲ ಬಕೀಟ್ ಒಳಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ. n minus 1 ಸ್ಕ್ವೇರ್ ಅಂದ್ರೆ ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ a minus b ಹೋಲ್ ಸ್ಕ್ವೇರ್ ಆಯ್ತು. a minus b ಹೋಲ್ ಸ್ಕ್ವೇರ್. ಸೊ ಹಂಗಾರ ಬರೀತೇನೆ. ಹಂಗಾರ a ಸ್ಕ್ವೇರ್ ಅಂದ್ರೆ n ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ 1 ಸ್ಕ್ವೇರ್ 1 minus 2ab minus 2ab a square plus b square minus 2ab a minus b whole square ಫಾರ್ಮುಲಾ ಆಲ್ರೆಡಿ ನಿಮ್ಗೆ ಗೊತ್ತಿರ್ತೈತಿ. ನಾ ಇದನ್ನ ಬರೆದು ತೋರಿಸೋ ಅವಶ್ಯಕತೆ ಇರಲ್ಲ.
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಕೆಲವೊಬ್ಬರು 2ab ಮಿಡಲ್ ಬರೀತಾರೆ, ಎಲ್ಲಿ ಬರೆದ್ರು ಒಂದ ರೈಟ್. ಸೊ ಹಂಗಾರ ಪ್ಲಸ್ ಇದು ಮುಗಿತಲ್ಲ, ಇದು ಈ 2 ಇಷ್ಟಕ್ಕೂ ಮಲ್ಟಿಪ್ಲೈ ಆಗ್ಬೇಕಲ್ಲ, ಸೊ ಇದಕ್ಕೊಂದು ದೊಡ್ಡ ಇನ್ನೊಂದು ಬಕೆಟ್ ಹಾಕ್ಬಿಡೋಣ. ಪ್ಲಸ್ ಈ 5 ನ ಒಳಗಡೆ ಮಲ್ಟಿಪ್ಲೈ ಮಾಡ್ಬಿಡಪ್ಪ, ಇದು ಕೆಲಸ ಏನೈತೆ 5 ಇಂಟು ಎನ್ 5n ಪ್ಲಸ್ ಇಂಟು ಮೈನಸ್ ಮೈನಸ್ 5 1 ಜಾ 5. ಸೊ ಇಲ್ಲಿ ಒಳಗಡೆ ಏನೋ ಸಿಂಪ್ಲಿಫಿಕೇಶನ್ ಮಾಡ್ಕೋತ ಬರೋಣ. ಹಂಗಾರೆ 2n ಸ್ಕ್ವೇರ್ ಪ್ಲಸ್ ದೊಡ್ಡದೈತಂತೆ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ನಮಗೆ ಎಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಎಲ್ಲ ಬರ್ತಾವಲ್ಲ, ಮಾಡ್ಕೊಂತ ಹೋಗೋಣ. 2 ಹಂಗ ಇಟ್ಕೊಳ್ಳೋನು, n ಸ್ಕ್ವೇರ್ ಹಂಗ ಇಡೋನು, ಪ್ಲಸ್ 1 ಹಂಗ ಇಡೋನು. ಇದು 2 ಇಂಟು ಎನ್ 2n ಪ್ಲಸ್ 5n ಮೈನಸ್ 5. ಈ 2ನ ಒಳಗಡೆ ಒಂದು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಏನ್ ಇಸ್ ಈಕ್ವಲ್ ಟು ಎಲ್ಲ ಆಸ್ ಇಟ್ ಈಸ್, ಅದಕ್ಕೆ ನಾನು ಜಲ್ದಿ ಬರೆಯತ್ತೀನಿ ಇವನ್ನ. ಸೊ ಎಲ್ಲ ಆಸ್ ಇಟ್ ಈಸ್ ಇವೆಲ್ಲ. ಸೊ 2ನ ಇಲ್ಲಿ ಬಕೆಟ್ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಐತಲ್ಲ, ಸೊ ಇಲ್ಲಿ ತನ ಮಲ್ಟಿಪ್ಲೈ ಮಾಡಿ 2 ಇಂಟು ಎನ್ ಸ್ಕ್ವೇರ್ 2n ಸ್ಕ್ವೇರ್ 2 1 ಜಾ 2 2 2 ಜಾ 4n ಪ್ಲಸ್ 5n ಆಸ್ ಇಟ್ ಈಸ್ ಮೈನಸ್ 5 ಆಸ್ ಇಟ್ ಈಸ್. ಸೊ ಮತ್ತೆ ಸ್ವಲ್ಪ ಇದನ್ನೆಲ್ಲ ಹಂಗ ಬರ್ದ್ಬಿಡ್ತೀನಿ ಲಗು ಲಗು ಲಗು. ಮತ್ತೆ ಇವನು ಒಳಬಳ ಓದ್ಕೊತ ಹೋಗಲ್ಲ, ಯಾಕಂದ್ರೆ ಆಸ್ ಇಟ್ ಈಸ್ ಬರೆಯತ್ತೀನಿ, ನಾ ಏನ್ ಭಾಳ ಮಾಡತ್ತಿಲ್ಲ. ಎನ್ ಸ್ಕ್ವೇರ್ ಇನ್ನೊಂದು ಇಲ್ಲಿ ಮೈನಸ್ 4n ಪ್ಲಸ್ 5n ಟೋಟಲ್ ಎಷ್ಟು ಎನ್ ಆಕೈತಿದು 2n ಸ್ಕ್ವೇರ್. ನಾವು ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಯೂಸ್ ಮಾಡತ್ತೀನಿ. ಮೈನಸ್ 4n ಪ್ಲಸ್ 5n ಪ್ಲಸ್ n ಆಯ್ತು. ಆಮೇಲೆ ಇದು ಸಿಂಪ್ಲಿಫಿಕೇಶನ್ ಆಯ್ತಲ್ಲ, ಮೈನಸ್ 4n ಪ್ಲಸ್ 5n ಪ್ಲಸ್ n ಆಯ್ತು. ಆಮೇಲೆ ಪ್ಲಸ್ 2 ಇದು ಮೈನಸ್ 5 ಮೈನಸ್ 3 ಆಯ್ತು. ರೈಟ್, ಕರೆಕ್ಟ್ ಐತೆ ಅನ್ಕೋತೀನಿ. ಆಫ್ಲೈನ್ ಕ್ಲಾಸ್ ಆಗಿದ್ರೆ ಇವರು ನಮ್ಮ ಸ್ಟೂಡೆಂಟ್ಸ್ ಮಿಸ್ಟೇಕ್ ಆದ್ರೆ ಹೇಳ್ಬಿಡ್ತಿದ್ರು, ಪಟ ಪಟ ಚೀರ್ ಬಿಡ್ತಿದ್ರಿ. ಬಟ್ ಇಲ್ಲಿ ಏನು ನೋಡು, n ಈಕ್ವಲ್ ಟು 2n ಸ್ಕ್ವೇರ್ ಪ್ಲಸ್ 5n ಪ್ಲಸ್ ಇಂಟು ಮೈನಸ್ ಮೈನಸ್ 2n ಸ್ಕ್ವೇರ್, ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ n ಮೈನಸ್ ಇಂಟು ಮೈನಸ್ ಪ್ಲಸ್ 3. ರೈಟ್, ಸ್ಟೂಡೆಂಟ್ಸ್ ಇದ್ದಾಗ ಅಗದಿ ಚಲೋ, ಮಿಸ್ಟೇಕ್ ಆದ್ರೆ ಅಲ್ಲೇ ಹೇಳ್ಬಿಡ್ತಾರೆ ಆಗಿಂದಾಗ. ಇಲ್ಲೆಲ್ಲ ಮುಗಿದ ಮೇಲೆ ಗೊತ್ತಾಕೈತಿ, ನಾವು ಒಬ್ಬರಲ್ಲ. ಇಲ್ಲಿ ಪ್ಲಸ್ 2n ಸ್ಕ್ವೇರ್ ಮೈನಸ್ 2n ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಸೊ ನೆಕ್ಸ್ಟ್ ಹಂಗಾರ 5n ಪ್ಲಸ್ 5n ಒಳಗ ಮೈನಸ್ n ಹೋದ್ರೆ 4n. an ಇಸ್ ಈಕ್ವಲ್ ಟು 5n ಒಳಗ 1n ಹೋದ್ರೆ 4n. ಆಮೇಲೆ ದಿಸ್ ಪ್ಲಸ್ 3 ಆಸ್ ಇಟ್ ಈಸ್ ಎಲ್ಲ ಕವರ್ ಆದವಲ್ಲ. ಆಯ್ತು, ಕರೆಕ್ಟ್ ಐತಿ. ಈಗ nth ಟರ್ಮ್ ಫೈಂಡ್ ಔಟ್ ಮಾಡಿದ್ದೀನಿ. nth ಟರ್ಮ್ ಫೈಂಡ್ ಔಟ್ ಮಾಡಿದ್ಮೇಲೆ ಅವಂಗ ಎಷ್ಟನೇ ಟರ್ಮ್ ಬೇಕಂತ ಫೈಂಡ್ 4th ಟರ್ಮ್ ಅಂತ ಹೇಳ್ಯಾನ. 4ನೇ ಪದವನ್ನು ಕಂಡು ಹಿಡಿ ಅಂತ ಕೇಳಿದಾನ ಅವ. ಸೊ 4ನೇ ಪದ ಮಾಡು. n ಜಗದಾಗ 4 ಬರ್ದ್ಬಿಟ್ರೆ ಮುಗಿದು ಹೋಗ್ತಿದೆ. ಇದೆಲ್ಲ ಮುಂದಿನ ನೀವು ಮಾಡ್ಕೋತೀರಿ. n ಜಗದಾಗ 4 ಹಾಕೊಂಡ್ಬಿಟ್ರೆ ಪ್ಲಸ್ 3. ಸೊ ಟೋಟಲ್ ಏನ್ ಹಾಕೈತಿದೆ ಸಿಂಪ್ಲಿಫಿಕೇಶನ್ ಮಾಡಿ ಆನ್ಸರ್ ಹೇಳಿ, ಇದನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಓಕೆ, ಸೊ ಇದು ಆಗಿತ್ತು ಪಾರ್ಟ್ 11. ಇದು ಪಾರ್ಟ್ 11. ಸೊ ನೆಕ್ಸ್ಟ್ ಪಾರ್ಟ್ 12 ಒಳಗೆ ಮತ್ತೆ ಬೇರೆ ಬೇರೆ ಡಿಫ್ರೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಂತ. ರೈಟ್, ಸೊ ಅಕಸ್ಮಾತ್ ಈ ವಿಡಿಯೋ ಇಂದ ನಿಮ್ಗೆ ಏನಾರ ಯುಟಿಲೈಸ್ ಅನಿಸ್ತು ಅಂತಂದ್ರೆ ಸೊ ತಾವು ಸ್ವಲ್ಪ ಫ್ರೀ ಮಾಡ್ಕೊಂಡು ಈ ವಿಡಿಯೋನ ಸ್ವಲ್ಪ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.